ಬುಧವಾರ ಹೋಗಿ ಡ್ಯೂಟಿ ಮಾಡಿದಳು ಸರ್. ಡ್ಯೂಟಿ ಹೋಯ್ತೀನಿ ಅಂದ್ಬಿಟ್ಟು ಹುಡುಗವೇ ಅಲ್ಲಿ ಪಾಲಲ್ಲಿ ಒಂದು ಹುಡುಗನೇ ನಾಗರಾಜು ಅಂತ, ಆ ಹುಡುಗ ನಮ್ಮ ಹುಡುಗಿ ಹೋದ್ರು ಸರ್ ಬೈಕಲ್ಲಿ. ಒಂದು 8:30 ಬಿಟ್ಟರು. ಹೋಗಿ ಪುನಃ ಬಂದು ಗುರುವಾರ ಬಂದ್ರಂತೆ ಸರ್. ನಮಗೆ ಗೊತ್ತಿಲ್ಲ, ನಮ್ಮ ಹತ್ರ ಫೋನು ಇಲ್ಲ ಸರ್. ಆ ಥರ ಬರೋಕ್ಕೆ ಕಾರಣ ನಮಗೆ ಏನೂ ಗೊತ್ತಿಲ್ಲ ಸರ್. ನಮಗೆ ಆದಮೇಲೆ ನಾವು ಬಂದು ಫೋನು ಹುಡುಗಿ ಭಾನುವಾರ ನೋಡಿದೆ, ಶನಿವಾರ ನೋಡಿದೆ, ಬರಲಿಲ್ಲ. ಪುನಃ ಕೇಳ್ದೆ ಸರ್. ಸೋಮವಾರ ಬಂದು ಅವರೇ ಫೋನ್ ಮಾಡಿ ನಾಗನ ಹುಡುಗನಿಗೆ ನಾವು ಹೇಳ್ದೆ, ಎಲ್ಲಿ ನಮ್ಮ ಹುಡುಗಿ ಕಾಣ್ತಾ ಇಲ್ವಲ್ಲ ಅಂದ್ಕೆ, ನಿಮ್ಮ ಸ್ವಂತ ಊರಿಗೆ ಹೋಗಾರೆ ಏನ್ವಾಗದೆ ವಿಚಾರಿಸೋಂದ. ಇದು ನಮ್ಮ ಅಕ್ಕ ಸರ್. ನಮ್ಮ ಅಕ್ಕನಿಗೆ ಫೋನ್ ಮಾಡಿ ಕೇಳಿದ್ದಕ್ಕೆ ಇಲ್ಲ ಬರ್ನಿಲ್ಲ ಅಂತ ಹೇಳಿದ್ರು ಸರ್. ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಮನೆಯವರು ನಾವು ಸೇರಿ ಅಂದ್ಬಿಟ್ಟು ಅವ್ರು ಬಂದು ಏನು ಹೇಳಿದ್ರು, ನಾವು ಕಳಿಸಿದ್ದು ಇಲ್ಲಿ ಬೆಳಗಿನ ಬೆಟ್ಟ ಸರ್ ಡ್ಯೂಟಿಗೆ. ನಾವು ಡ್ಯೂಟಿ ಮಾಡ್ಕೊಂಡವಳೆ ಅಂತ ಇದು ಸರ್ ಶುಗರು BP ಅದು ಚೆಕಪ್ ಮಾಡ್ಕೊಂಡು 15 ದಿವಸ ನರ್ಸಿಂಗ್. ಅದು ಏನೋ ಸರ್ ನಮ್ಗೆ ಏನು ಅರ್ಥ ಆಗಲಿಲ್ಲ. ಅದೇ ಏನೋ ನಮ್ಗೆ ಅರ್ಥ ಆಗಲ್ಲ ಸರ್. ಅದಕ್ಕೆ ಕರ್ಕೊಂಡು ಹೋದ್ಮೇಲೆ ಅವಳು ಬರ್ನಿಲ್ಲ ಸರ್ ನಮಗೆ. ಅವರು ಸೋಮವಾರ ಮಾತ್ರ ಬಂದು ಮನೆ ಹತ್ರ ಮುನ್ರಾಜ್ ಅವರು ಬಂದು ನನ್ನನ್ನು ಏನು ಕೇಳಿದ್ರು, ಎಲ್ಲಿ ನಿಮ್ಮ ಹುಡುಗಿ ಅಂದರು. ನಮ್ಮ ಹುಡುಗಿ ಬರ್ನಿಲ್ಲಣ್ಣ ಅಂತ ನಾನು ಹೇಳಿದೆ. ಈಗ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೆ ಅವತ್ತು? ನಿನ್ನೆ ಸರ್, ನಿನ್ನೆ ಕೊಟ್ಟಿದ್ದು ಸರ್. ನಾನು ನೋಡು ಅವ್ರು ಏನಿದ್ರು ಗೊತ್ತಾ ನನ್ನನ್ನು ಕೇಳಿದ್ದು, ಇದು ಹುಡುಗಿ ವಿಚಾರ ಬಹಿರಂಗ ಮಾಡಬೇಡ, ಅಮ್ಮನ ಮನೆಗೆ ಹೋಗಿದ್ದಾರೆ, ನಮ್ಮ ತಾಯಿಯವ್ರ ಮನೆಗೆ ಹೋಗಿದಂತ ಕಂಪ್ಲೇಂಟ್ ಮಾಡಮ್ಮ ಅಂತ ಹೇಳಿದ್ರು ಸರ್. ನಾನು ಬೇಡ, ಅದು ಮುನ್ರಾಜು. ಅದಕ್ಕೆ ನಾನು ಇದ್ಬಿಟ್ಟು ಏನಿದೆ, ನನಗೆ ಅಂತೆ ಕಂಪ್ಲೇಂಟ್ ಆಗಿದ್ರೆ ನಾನೇ ಮಾಡ್ಕೊಳಲ್ಲ, ನಿಮ್ಮ ಹತ್ರ ನಾವು ಕಳಿಸಿದ್ವಿ ನಂಬಿಕೆ ಇಟ್ಟು, ಈ ನಂಬಿಕೆಗೆ ನೀವೇ ಹೇಳ್ಬೇಕು ಅಂದ. ಸರಿ ಆಯಿತು ಬನ್ನಿ ಸ್ಟೇಷನ್ಗೆ ಹೋಗಮ್ಮ ಅಂತ ಕರ್ಕೊಂಡೋದ್ರು ಸರ್. ಸ್ಟೇಷನ್ಗೆ ಹೋಗಿ ಕೇಳುವಾಗ ಸಬ್ ಇನ್ಸ್ಪೆಕ್ಟ್ರ್ ಏನಿದ್ರು, 1 ತಿಂಗಳವರೆಗೂ ನಾವು ತಗೊಳ್ತೀವಿ ಅಮ್ಮ, ಇಲ್ಲಿ ಆಗಿರಲ್ಲ, ಇದು ಹುಡುಗಿದು ಕಳ್ಕೊಂಡಿರಲ್ಲ, ಅಲ್ಲಿ ಬೆಳಗಿರೋ ಮೆಟ್ಲು ಆಗಿರೋದಕ್ಕೆ ನೀವು ಇದಕ್ಕೆ ಹೋಗಿ ಇದಕ್ಕೆ ಯಳಂದೂರ್ಗೆ ಹೋಗಿ ಅಲ್ಲಿ ನೀವು ಇದು ಮಾಡಿ ಅಂತ ಹೇಳಿದ್ರು ಸರ್. ಇನ್ನೇನು ನಾವು ಈಗ ನಿಮ್ಮ ಮಗಳು ಫೋನ್ ಯೂಸ್ ಮಾಡ್ತಾ ಇದ್ದಾರಮ್ಮ? ಮ್ಯಾಮ್ ಸರ್ ನಾವು ಫೋನು ಸ್ವಿಚ್ ಆಫು ಅಂತದೆ. ಜೊತೇಲಿ ಹೋಗಿ ಹುಡುಗನ ಶನಿವಾರ ಕೇಳಿದೆ ಸರ್. ಶನಿವಾರ ಏನಂತ ಹೇಳೋಣಂದರೆ, ನಿಮ್ಮ ಹುಡುಗಿ ಬಂದ್ಲು ಮನೆಗೆ, ಅವನ ಜೊತೇಲಿ ಮುನ್ರಾಜ್ ಏನಿದೆಲ್ಲ ಹೇಳ್ಬೇಡ ಅಂತ ಹೇಳಿದಾನಂತೆ ಸರ್. ಅವರು ಪನ್ನಚಿಯವರೇ ಸರ್. ಅವರು ಕೆಲಸಕ್ಕೆ ಸೇರಿಸ್ಕೊಂಡು ಸರ್ ಅವರು ಸೇರಿಸಿದ್ದು. ಈ ನಮ್ಮ ಹುಡುಗಿವೇ ಅವು ನಾಗರಾಜಿನ ಹುಡುಗವೇ ಒಂದೇಲೆ ಬೈಕಿಲ್ ಹೋಗೋದು ಬರೋರು ಮಾಡ್ಕೊಂಡು ನಾಗೇಂದ್ರ ಅವ ಬಂದ್ಕೊಂಡಿದ್ದು ಮನೆಗೆ. ಅವನು ಒಂದು ಏನು ಹೇಳಿದ್ರೋ ಗೊತ್ತಿಲ್ಲ. ಅದಕ್ಕೆ ಮನೆಗೆ ಸೋಮವಾರ ಹತ್ರ ಬಂದು, ಅದಕ್ಕೆ ನಾನು ನಿನ್ನ ಜೊತೇಲಿ ಏನು ಹೇಳಿದೆ, ಮನೆಗೆ ಏನು ತಿಳಿಸಬೇಡ, ಹುಡುಗಿ ವಿಚಾರ ಇದು ಅವಮಾನ ಆಯ್ತದೆ, ನಮ್ಮ ಇದಕ್ಕೆ BRSಗೆ ಅವಮಾನ ಆಯ್ತದೆ, ಈ ಥರ ಆಗ್ಬಿಟ್ಟಿದೆ ಅಂತ ಅವರು ಮನೆ ಹತ್ರವೇ ಮಾತಾಡಿದ್ರು ಸರ್. ಹಿಂದೆ ಏನಾದರೂ ಕೂಡ ಇಬ್ಬರು ಕೂಡ ಪ್ರೇಮ ಲವ್ ಮಾಡ್ತಾ ಇರೋದು ನಮಗೆ ಗೊತ್ತಿಲ್ಲ ಸರ್. ನಾವು ನೋಡಿದ್ದೆ ಹುಡುಗನ ಇವತ್ತೇ ನೋಡಿರೋದು. ನಾವು ನೋಡಿದ್ದು, ನಾವಿರೋದು ಫಾಲರು ಸರ್. ಹುಡುಗನ ನಮ್ಮನ್ನು ನೋಡಿಲ್ಲ ಸರ್, ನೋಡಿಲ್ಲ. ನಿಮಗೆ ವಿಚಾರ ಗೊತ್ತಾಯ್ತು ಈ ಥರ ಇದಾಗಿದೆ? ನಾವು ಬೆಳಗ್ಗೆ ಬಂದು ನಮ್ಮೂರ್ಲೆ ಒಂದು ಹುಡುಗ ಮಾಡ್ತಾ ಇರೋದು ಇಲ್ಲ ಅವರೇ ಸರ್. ಆ ಹುಡುಗ ಬಂದು ನೆನೆ ಕಂಪ್ಲೇಂಟ್ ಮಾಡಿಬಿಟ್ಟೋಗಿದ್ಮಲ್ವಾ, ಆ ಹುಡುಗ ಬಂದು ಇನ್ನೊಂದು ಒಬ್ರು ತಮ್ಮನ ಕಳಿಸಿ ನಮ್ಮ ಮನೆ ಹತ್ರ ಕಳಿಸಿದ್ರು. ನಾವು ಬಂದ ಏನಾಯ್ತು ಎತ್ತಾಯ್ತು ಅಷ್ಟು ಬೇಗನ ಕಂಡಿಡ್ಬಿಟ್ರ ಪೊಲೀಸ್ನವರು ಅಂತ ನಾವು ಬಂದ ಸರ್. ನಮ್ಗೆ ಕಂಡಿಡ್ತಿ ಅಲ್ಲಿ ಬಂದು ಫೋನ್ ಮಾಡಿ, ಯಾರಿಗೆ ಫೋನ್ ಮಾಡ್ದೆ, ಮುನ್ರಾಜ್ಗೆ ಮಾಡ್ದೆ ಸರ್. ಏನು ಸರ್ ಸಮಾಚಾರ ಅನ್ನೋಕ್ಕೆ, ನಿಮ್ಮ ಹುಡುಗಿಯೇ ತೀರೋದ್ಲು ಅಂತಲ್ಲ, ಅಷ್ಟೇ ಸರ್, ಇನ್ನೇನು ಇದಿಲ್ಲ. ನನಗೆ ನಾನು ಕಳಿಸಿದ್ದು ನಿಮ್ಮ ಜೊತೆ, ನಮ್ಗೆ ಜವಾಬ್ದಾರಿ. ನಾನು ಏನು ಹೇಳ್ಕೋದತ್ತು, ನನಗೆ ಹೆಣ್ಣು ಇಲ್ಲ ಗಂಡು ಮದುವೆ ಹೆಣ್ಣು ಅದೇ ನನ್ನ ಹುಡುಗಿ. ಈಗ ನಾವು ಕಳಿಸಿದ್ದು ಈಗ ಅವಮಾನ ಆಯ್ತದೆ ಅಂತ ಹೇಳಿ ಅವಮಾನ ಆಯ್ತದೆ, ನಮ್ಮ ಕೇರಷ್ಟು ಇದಕ್ಕೆ ಅವಮಾನ ಆಯ್ತದೆ, ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತದೆ. ಇದೇನಾದರೂ ಅಜ್ಜಿ ಮನೆಗೆ ಹೋಗಿದಂತ ಕಂಪ್ಲೇಂಟ್ ಮಾಡು ಅಂತ ಹೇಳಿದ್ರು. ನಾನು ಮಾಡಲ್ಲ ಸರ್. ನಾನು ಕಂಪ್ಲೇಂಟ್ ಮಾಡುವಾಗಿದ್ರೆ ನಾನು ನಂಬಿಕೆಯಲ್ಲಿ, ನಿಮ್ಮ ನಂಬಿಕೆಯಲ್ಲಿ ನಾನು ಕಳಿಸ್ಬಿಟ್ಟು ನಾನು ಅಜ್ಜಿ ಮನೆಗೆ ಹೋಗಿ ನಾನು ಫೋನ್ ಮಾಡಿ ಅಜ್ಜಿ ಮನೇಲಿ ಕೇಳುವಾಗ ಇಲ್ಲ ಅಂತ ಹೇಳಿದ್ರಲ್ಲ, ನನಗೆ ಯಾವ ಇದರಲ್ಲಿ ಅಜ್ಜಿ ಮನೆಗೆ ಹೋಗಿದೆ ಅಂತ ಹೇಳೋದು? ಯಾವುದಕ್ಕೂ ನೀವು ಫೋನ್ ಮಾಡಿ ಹೇಳ್ಬೇಕಾದ್ರೆ ಗುರುವಾರ ಬಂದ್ರಂತೆ ಸರ್. ಬಂದ್ಲ ಅಂತೆಲ್ಲ ಹುಡುಗಿ ನಮ್ಮ ಮನೆ ಕೊಳ್ಳೇಗಲ್ಲಿ ಡ್ಯೂಟಿ ಮಾಡ್ಕೊಂಡಿದ್ದ. ಅವ್ರ ಫೋನು ನಂಬರು ಅವ್ರ ಹತ್ರ ಅದೇ ಸರ್, ನಮ್ಮ ಫೋನ್ ನಂಬರು ಇಲ್ಲ ಅಂತಲ್ಲ. ಆ ನಂಬರ್ಗಾರು ಫೋನ್ ಮಾಡಿದ್ರಿಯಾ? ಅದೂ ಇಲ್ಲ. ಎಲ್ಲವೂ ಈಗ ಆದಮೇಲೆ ಏನು ಹೇಳ್ತಾರೆ ಸರ್ ಅಂದರೆ, ನಮ್ಮದೇ ತಪ್ಪಾಗಿದ್ರು ಅವ್ರದ್ದು ನ್ಯಾಯ ಆಗಬೇಕು, ಆ ಥರ ಅವ್ರು ಕೇಳೋದು. ನಿಮ್ಮ ಹೆಸರಮ್ಮ? ರಾಜಮ್ಮ ಸರ್.